ನಮಸ್ಕಾರ ರೀ ದೋಸ್ತರ. ಮತ್ತೇನು ರೀ ಎಲ್ಲಾರಮ್ಮ. ನೋಡಿರಿ, ನಾವು ನಿಮ್ಗೆ ವಿವಾ ಮನಿ ಅನ್ನೋದೊಂದು ಹೊಸ ಲೋನ್ ಆ್ಯಪ್ ಐತಿ. ಅದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ. ಅದು ಚಲೋ ಆಯಿತು ಇಲ್ಲೋ, ಅದ್ರ ಕಡೆ ಲೋನ್ ತೊಗೊಂಡ್ರೆ ಹೆಂಗೆ, ಅದ್ರ ಇಂಟ್ರೆಸ್ಟ್ ರೇಟ್ ಅದೆಲ್ಲ ಹೇಳ್ತೀನಿ. ಬರ್ರಿ ನೋಡೋಣ. ಈಗ ನೋಡಿರಿ, ಇನ್ಸ್ಟಾಲ್ ಮಾಡಿದ್ದೀನಿ. ಇದನ್ನು ತೆಗಿಯೋಣ, ಓಪನ್ ಮಾಡೋಣ. ನಾ ಈಗ ಇದ್ರಾಗ ಮೊದಲು ತೊಗೊಂಡಿನಿ ರೀ. ಏನು ರೀ, ಒಂದು 6 ತಿಂಗಳು ಹಿಂದೆ ತೊಗೊಂಡಿನಿ ಲೋನ್. ಒಂದು 60,000 ರೂಪಾಯಿ ತೊಗೊಂಡಿನಿ ರೀ. 60,000 ರೂಪಾಯಿ ತೊಗೊಂಡು ಏನು ಮಾಡಿನಿ ಅಂದ್ರೆ 5 ತಿಂಗಳದಾಗ ಕ್ಲೋಸ್ ಮಾಡಿಬಿಟ್ಟಿನಿ ರೀ. ಯಾಕಂತಂದ್ರೆ 5 ತಿಂಗಳೊಳಗೆ ನಾವು ತುಂಬಲಿಲ್ಲ ಅಂತಂದ್ರೆ ಏನಾಕೈತೆ ಹೇಳ್ರಿ, ಅವ್ರು ಮತ್ತು ಸುಳ್ಳನ ಜಾಸ್ತಿ ನಮ್ದು ಬಡ್ಡಿ ತಿಂತಾರೆ ರೀ. ಮತ್ತು ಆಮೇಲೆ ಒಂದು ವರ್ಷ ಮಟ್ಟ ಮಾಡಿದೀವಿ ಅಂತಂದ್ರೆ ಅದ್ರದ್ದು ಮತ್ತು ಬಡ್ಡಿ ಅದ್ರದ್ದು ಇದು ಎಲ್ಲ ತೊಗೋತಿರ್ತಾರೆ. ಸೊ ಹೀಗಾಗಿ ನಾ ಏನು ಮಾಡಿದ್ನಿ ಅಂತಂದ್ರೆ ಇದನ್ನು ಒಟ್ಟು ಬ್ಯಾಡದು ಸಾಬ್ರಿ ಅಂತೇಳಿ ಕ್ಲೋಸ್ ಮಾಡಿಬಿಟ್ಟಿನಿ ರೀ. ಇದು ನೋಡಿರಿ, ಇದೇನೈತೆ ಇದ್ರಲ್ಲ ಬಂತು ಓಪನ್ ಆ್ಯಪ್. ಸೂಪರ್ ಫ್ಲೆಕ್ಸಿ ಲೋನ್ ಆ್ಯಪ್ ಅಂತ ಐತಲ್ಲ, ಇದು ಸೂಪರ್ ಫ್ಲೆಕ್ಸಿ ಲೋನ್ ಅಂತೇಳಿ ಕೊಡ್ತಾರೆ ಅವ್ರು ನಮಗೆ. ಸೊ ಈಗ ನೋಡಿರಿ, ಆಲ್ ಕ್ಲಿಯರ್, ಯು ಹ್ಯಾವ್ ಸಕ್ಸಸ್ಫುಲಿ ರೀಪೇಡ್ ಯುವರ್ ಲೋನ್ ಅಂತ ಐತಿರಲ್ಲ. ಸೊ ಇದನ್ನೆಲ್ಲ ನಾವು ಕ್ಲೋಸ್ ಮಾಡಿ ಬಿಟ್ಟಿವಿ ರೀ. ಸೊ ಹಿಂಗಾಗಿ ಅವ್ರದ್ದು ಹಿಂಗೆ ಬರೈತಿ ನೋಡಿರಿ. ಜನವರಿದಾಗ ತೊಗೊಂಡಿನಿ ರೀ ನಾ. ನೋಡಿರಿ, 60,000 ರೂಪೀಸ್ ತೊಗೊಂಡಿನಿ ರೀ. ಆಲ್ EMI ಪೇಡ್ 7 ಜುಲೈ. ಒಂದು ಹೋದ ತಿಂಗಳನ್ನ ನಾ ಎಲ್ಲ ಕ್ಲಿಯರ್ ಮಾಡಿಬಿಟ್ನಿ. ಸೊ ಇಲ್ಲಿ ನೋಡಿರಿ, ಡೀಟೇಲ್ಸ್ ಐತಿ ಇಲ್ಲೆಲ್ಲ. ಸೊ ಇದು ಆ್ಯಪ್ ನೋಡೋಣ್ರಿ, ನನಗೆ ಎಷ್ಟು EMI ಕೊಟ್ಟಿತ್ತು ಅಂತಂದ್ರೆ 5 EMI ಕೊಟ್ಟಿತ್ತು. ಅಂದ್ರೆ ನಾನು 5 EMI ತೊಗೊಂಡಿನಿ. ಅವ್ರು ಜಾಸ್ತಿ ಕೊಡೋದಿಲ್ಲ, 1 ವರ್ಷ ಅದು. ಕರೆ ನಾನು ಸುಳ್ಳು ಅಟ್ಟೆಲ್ಲ ತುಂಬಿ ಯಾಕೆ ಮಾಡೋದು ಅಂತೇಳಿ 5 EMI ತೊಗೊಂಡು ಕಟ್ಟಿನಿ ರೀ ನಾನು. ಇದು ನೋಡಿರಿ, 60,000 ರೂಪಾಯಿ ಡಿಸ್ಬರ್ಸ್ ಮಾಡ್ಯಾರು ಜನವರಿದಾಗ. ಆಮೇಲೆ ಫಸ್ಟ್ EMI ನೋಡಿರಿ 17,071, 17,071. ಆಮೇಲೆ 3 ಏನದಾವು 13,227, ಇವು 3 ಅದಾವೆ ರೀ. ಆಮೇಲೆ ಲಾಸ್ಟ್ ಒಂದು EMI 13,222. ಇಷ್ಟು ಇತ್ತಿರದು ಒಟ್ಟು 5 ತಿಂಗಳದಾಗ ಮುಗಿಸಿನಿ ರೀ ನಾನು. ಅದು ಎದಕ್ಕಂತಂದ್ರೆ ಸುಳ್ಳ ಬಡ್ಡಿ ಇವ್ರಿಗೆ ಯಾಕೆ ಕಟ್ಕೊತ್ಕೊಂಡದ 1 ವರ್ಷ ಮಟ್ಟ, ಹೌದಿಲ್ಲ ರೀ. ಅದ್ರ ಸಂಬಂಧ ನಾ ಅದನ್ನು ಜಾಸ್ತಿ ಇಟ್ಕೊಳಕ್ಕೆ ಹೋಗಲಿಲ್ಲ. ಸೊ ಹೀಗಾಗಿ ಈಗ ನೋಡೋಣ ಬರ್ರಿ. ಈಗ ನೋಡಿರಿ, ನಾನು ನಿಮಗೆಲ್ಲ ಇವ್ರದ್ದು ಕ್ಯಾಲ್ಕುಲೇಷನ್ ಮಾಡ್ರೆ ಎಷ್ಟು ಆಕೈತಿ ಅನ್ನೋದು ನಿಮಗೆ ಹೇಳ್ತೀನಿ. ಬರ್ರಿ, ಇಲ್ಲಿ ಕ್ಯಾಲ್ಕುಲೇಟರ್ ತೆಗಿಯೋನು. ನೋಡಿರಿ, ಕ್ಯಾಲ್ಕುಲೇಟರ್ ತೆಗೆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಆಕೈತೆ ಅಂತೇಳಿ. ನೋಡಿರಿ, ಇದು ಎಲ್ಲನೂ EMIನ ಇಲ್ಲಿ ಕೂಡ್ಸೀನಿ. ಸೊ ಕೂಡ್ಸಿದ ಕೂಡಲೇ ಎಷ್ಟು ಬಂತಿರಪ್ಪ ಅಂತಂದ್ರೆ ಟೋಟಲ 69,974 ರೂಪಾಯಿ ಬಂತು ರೀ, ಎಲ್ಲ EMIಗಳ್ನ ಹಿಡಿದು. 69,974 ಅಂದ್ರೆ ಸಮೀಪ ಎಷ್ಟಾತ್ರಿ ಸುದ್ದ 70,000 ರೂಪಾಯಿ ಅಂತ ಹಿಡ್ಕೊರಿ. 70,000 ರೂಪಾಯಿ ಇದಾಯ್ತು. ಆಮೇಲೆ ಅವ್ರು ನಮಗೆ ಎಷ್ಟು ಕೊಟ್ಟಿದ್ರು ರೀ ಅಂದ್ರೆ 60,000 ರೂಪಾಯಿ ಡಿಸ್ಬರ್ಸ್ ಮಾಡಿರಿ ನಮಗೆ. 60,000 ರೂಪಾಯಿ ಡಿಸ್ಬರ್ಸ್ ಅಂತಂದ್ರೆ ಅದನ್ನ ಬರೀ ನೆಟ್ ಸ್ಯಾಂಕ್ಷನ್ ಆದದ್ರಿ ಅದು. ಸೊ ನೋಡಿರಿ, ಇಲ್ಲಿ ಐತಿ 60,000 ರೂಪಾಯಿ ಅಂದ್ರೆ ಬರೀ ಸ್ಯಾಂಕ್ಷನ್ ಆದದ್ರಿ. ಇದ್ರಾಗಿಂದ ಅವ್ರು ಏನು ಮಾಡ್ತಾರೆ ಅಂದ್ರೆ ಪ್ರೊಸೆಸಿಂಗ್ ಚಾರ್ಜಸ್ ಇದ ಅಂತೇಳಿ ಒಂದು 4,000 ರೂಪಾಯಿ ಕಟ್ ಮಾಡ್ಕೋತಾರೆ ರೀ. 4,000 ರೂಪಾಯಿ ಕಟ್ ಮಾಡಿ ಏಟಾತ್ರಿ 56,000 ರೂಪಾಯಿ. ಸೊ ಅದು 4,000 ಮತ್ತು ಇದು 10, 14,000 ರೂಪಾಯಿ ಜಗತ್ತಾರೆ ರೀ ಇವ್ರು. ಇದು ಏನು ಜಾಸ್ತಿ ಅನ್ಸೋದಿಲ್ಲ ರೀ. ಯಾಕಂದ್ರೆ ಬೇರೆ ಆ್ಯಪ್ಗಳು ನೋಡಿದ್ದೇವೆ ನಾವು, ಅದ್ರಾಗ ಭಾಳ ಅಂದ್ರೆ ಭಾಳ ತೊಗೋತಿರ್ತಾರೆ ಇಂಟ್ರೆಸ್ಟ್. ಒಂದು ತಿಂಗಳಿಗೆ ಅದು 10,000-12,000 ರೂಪಾಯಿ ತೊಗೋತಾರೆ. ಹಂಗೆ ನೋಡಿ ಅವ್ರು 5 ತಿಂಗಳ 6 ತಿಂಗಳ ಹಿಂಗೆ ಕೊಟ್ಟು ಬಡ್ಡಿ ಮತ್ತು ಇದನ್ನು ತೊಗೊಂಡ್ರೆ ಪ್ರೊಸೆಸಿಂಗ್ ಚಾರ್ಜ್ ಸ್ವಲ್ಪ ಜಾಸ್ತಿ ಐತಿ. ಅದನ್ನು ಬಿಟ್ಟರೆ ಬಡ್ಡಿ ಗಿಡ್ಡಿ ಎಲ್ಲ ಹಿಡ್ಕೊಂಡ್ರೆ ಕರೆಕ್ಟ್ ಐತಿ ಆ್ಯಪ್, ಚಲೋನೇ ಐತಿ, ಹಾಗೇನಿಲ್ಲ. ಸೊ ಆದ್ರೆ ನಾ ಏನು ಹೇಳ್ತೀನಿ ರೀ ಅಂತಂದ್ರೆ, ಇದಕ್ಕೆ ಪೇ ಅದು ಮಾಡಕತ್ತೀವಿ ಅಂತ ತಿಳ್ಕೊರಿ. ನಾವು ಇಮಿಡಿಯೇಟ್ ಪೇ ಮಾಡಿದ್ವಿ ಅಥವಾ ಲೋನ್ನ ಪೇ ಮಾಡಿದೆವು, ಲೋನ್ ರೀಪೇಮೆಂಟ್ ಫೋರ್ಕ್ಲೋಸರ್ ಮಾಡ್ತೀವಲ್ಲ. ಸೊ ಅಂಥವು ಏನರ ಮಾಡಿದ್ವಿ ಅಂದ್ರೆ ಏನು ಮಾಡ್ತಾರೆ ಇವ್ರು, ಈಗ 30 ತಾರೀಕು ಐತೆ ಅಂತ ತಿಳ್ಕೊರಿ, ಅದ ಡ್ಯೂ ಡೇಟ್ ಲಾಸ್ಟ್ ಮುಗಿಯೋದು. ಅದು ನಾವೇನು 1 ತಾರೀಕು 2 ತಾರೀಕು ಲೋನ್ನ ಮುಗಿಸಿ ಕೂಡಲೇ ಬೇರೆ ಆ್ಯಪ್ ಅದು ಏನು ಮಾಡ್ತಾವ್ರಿ, ಇಮಿಡಿಯೇಟ್ ನಿಮಗೆ NOC ಆಮೇಲೆ ಅದನ್ನು ಫುಲ್ ಲೋನ್ ಕ್ಲೋಸ್ ಮಾಡಿ ಬಿಟ್ಬಿಡ್ತಾರೆ. ಖರೆ ಈ ಆ್ಯಪ್ ಹೆಂಗೈತೆ ಅಂತಂದ್ರೆ, ಈಗ 10 ತಾರೀಕು ಅಥವಾ 8 ತಾರೀಕು ನಾವು ಪೇ ಮಾಡಿದ್ವಿ ಎಲ್ಲ ಲೋನ್ ಅಮೌಂಟ. ಖರೆ ಇದ್ರ ಡ್ಯೂ ಡೇಟ್ 30 ತಾರೀಕು ಲಾಸ್ಟ್ ಐತೆ ಅಂತಂದ್ರೆ, ಇದು 30 ತಾರೀಕು ಬರೋ ಮಟ್ಟ ವೇಟ್ ಮಾಡ್ಬೇಕು ರೀ. ಮತ್ತು ಏನಾಕೈತೆ ಅಂತಂದ್ರೆ, ಇವ್ರಿಗೆ ನಾವು ಚಾಟ್ ಮಾಡಿ ಹೀಗೆಲ್ಲ ಕೇಳಿದ್ವಿ ಅಂತ ತಿಳ್ಕೊರಿ ಸಪೋರ್ಟ್ಗೆ, ಇಲ್ಲ ನೀವು ವೇಟ್ ಮಾಡಬೇಕು, ಅಲ್ಲಿ ಮಟ್ಟ ನಿಮ್ದು ಲೋನ್ ಕ್ಲೋಸ್ ಆಗೋದಿಲ್ಲ. ಮತ್ತು ನೀವು ಏನೋ ಎಕ್ಸ್ಟ್ರಾ ಅಮೌಂಟ್ ಅದಕ್ಕೆ ತುಂಬಿ ಮತ್ತು ನೀವು ಮಾಡ್ತಂದ್ರೆ ಮತ್ತು ಎಕ್ಸ್ಟ್ರಾ ಲೋನ್ ಕೇಳ್ತೈತಿ ರೀ. ಅದು ಏನದ ಅಮೌಂಟ್ ಜಾಸ್ತಿ ಕೇಳ್ತೈತಿ ಕ್ಲೋಸ್ ಮಾಡೋಕೆ. ಸೊ ಅದೊಂದು ಪ್ರಾಬ್ಲಮ್ ಐತೆ ರೀ ಆ್ಯಪ್ದು. ಅದಕ್ಕೆ ಅದೊಂದೇ ಪ್ರಾಬ್ಲಮ್ ರೀ. ಯಾಕಂದ್ರೆ ನಾವು ಲಘು ಏನರ ತುಂಬಿದ್ವಿ ಅಂದ್ರೆ ಇದು ಲಘುನ ಕ್ಲೋಸ್ ಮಾಡೋಂಗಿಲ್ಲ. ನಮ್ಮ ಲೋನ್ ಕ್ಲೋಸ್ ಮಾಡಿ ನಾವು ಹೊಸ ತೊಗೋಬೇಕು ಅಥವಾ ಬೇರೆ ಕಡೆ ಎಲ್ಲರ ನಮ್ಮ ಕ್ರೆಡಿಟ್ ರಿಪೋರ್ಟ್ಗೆ ಅದು ಇನ್ಫಾರ್ಮ್ ಮಾಡ್ಬೇಕಂದ್ರೆ ಅದು ಆಗೋದಿಲ್ಲ ರೀ. ಅದೊಂದು ದೊಡ್ಡ ಡಿಸಡ್ವಾಂಟೇಜ್ ಐತಿ ಆ್ಯಪ್ದ. ಖರೆ ಉಳ್ಕಿದ್ದು ಏನೈತಿ, ಬಡ್ಡಿ ಗಿಡ್ಡಿ ಎಲ್ಲ ಅಷ್ಟಕ್ಕಷ್ಟ ತೊಗೋತೈತಿ, ಕರೆಕ್ಟ್ ಐತಿ. ಪ್ರೊಸೆಸಿಂಗ್ ಚಾರ್ಜ್ ಅಷ್ಟು ಸ್ವಲ್ಪ ಜಾಸ್ತಿ ಐತಿ. ನೀವು ಬೇಕಂದ್ರೆ ತೊಗೋಬೋದು. ಖರೆ ಏನು ರೀ, ಸ್ವಲ್ಪ ವಿಚಾರ ಮಾಡ್ಕೊಂಡು ತೊಗೋರಿ. ಒಮ್ಮೆ ಏನು ತೊಗೊಳೈತೆ ಅಂತಂದ್ರೆ ಒಂದು ವರ್ಷ ಅದು ಹಿಂಗಿದ್ರೆ ತೊಗೋರಿ, ನಡಿತೈತಿ. ಯಾಕಂದ್ರೆ ನಿಮಗೆ ಕರೆಕ್ಟ್ ಅನ್ನೋ ಮಟ್ಟ ವರ್ಕೌಟ್ ಆಕೈತಿ. ಅದೇ ನಾ ಹಿಂಗೆ ಏನು ಮಾಡೀನಿರಲ್ಲ, ಈಗ ಒಮ್ಮೆ ತೊಗೊಂಡು ಒಂದು 5 ತಿಂಗಳ್ದಾಗ ಮುಗಿಸೀನಿ. ಹಿಂಗಾದ್ರೆ ಏನಾಕೈತಿ ರೀ, ನಾವು ಲಘು ಮುಗಿಸ್ಬೇಕಂತಂದ್ರೂ ಅದು ಲಘು ಮುಗ್ಸೋಕೆ ಕೊಡೋಂಗಿಲ್ಲ. ಈಗ 8 ತಾರೀಕು ನಾವು ತುಂಬಿದ್ವಿ ಅಂದ್ರೂ ಫುಲ್ ಅಮೌಂಟ, ಅದು 30 ತಾರೀಕು ಮಟ್ಟ ಜಗ್ಗೈತಿ ಅದು. ಸೊ ಅದಕ್ಕೆ ಅದೊಂದು ಪ್ರಾಬ್ಲಮ್ ಐತಿ. ಅದನ್ನು ಬಿಟ್ಟರೆ ಚಲೋ ಐತೆ ರೀ ಆ್ಯಪ್, ಮತ್ತೇನು ಪ್ರಾಬ್ಲಮ್ ಇಲ್ಲ. ಸೊ
ಅದಕ್ಕೆ ನೀವು ಏನರ ತೊಗೋಬೇಕಂತ ವಿಚಾರ ಮಾಡಿರಿ, ವಿವಾ ಮನಿ ಅಂತಲ್ಲಿ ಏನರ ಬಂತು ನಿಮ್ಗೆ ಆಫರ್ ಅಂದ್ರೆ ತೊಗೋರಿ, ನಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ, ಚಲೋ ಐತೆ ಆ್ಯಪ. ಖರೆ ಸ್ವಲ್ಪ ವಿಚಾರ ಮಾಡ್ಕೊಂಡು ನಿಮ್ಮ ಪ್ರೊಸೆಸಿಂಗ್ ಚಾರ್ಜ್ ಅದು ಅಷ್ಟು ಆದ್ರೆ ನಡಿತೈತು ಇಲ್ಲೋ ಅಂತ ವಿಚಾರ ಮಾಡಿರಿ. ಈಗೇನು 60,000 ತೊಗೊಳಕತ್ತೀರಂದ್ರೆ ಒಂದು 4,000 ಪ್ರೊಸೆಸಿಂಗ್ ಚಾರ್ಜ್ ಹೋಗ್ತೈತೆ ರೀ. ಸೊ ಅಷ್ಟೆಲ್ಲ ಬ್ಯಾಡಪ್ಪ ನನಗೆ ಅಂತಂದ್ರೆ ಇದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾವ್ದು ಇನ್ನೂ ಕಡಿಮೆ ಇರ್ತಾವೆ, ನವಿ ಮತ್ತು ಕ್ರೆಡಿಟ್ ಬಿ ಇಂಥವು ಇರ್ತಾವೆ, ಕಡಿಮೆ ಕೊಡ್ತಾವೆ ಪ್ರೊಸೆಸಿಂಗ್ ಫೀಸ್. ಸೊ ಅಂಥವು ತೊಗೋರಿ ನಡಿತೈತಿ. ಖರೆ ಇವು ಏನಿರ್ತಾವೆ ಪ್ರೊಸೆಸಿಂಗ್ ಫೀಸ್ ಜಾಸ್ತಿ ತೊಗೋತೈತಿ ಮತ್ತು ಕಸ್ಟಮರ್ ಸಪೋರ್ಟ್ ಅಷ್ಟು ಸರಿ ಇಲ್ಲ. ಸೊ ಅದ್ರ ಮ್ಯಾಗ ನಿಮ್ಮ ಡಿಸಿಷನ್ ರೀ, ನೀವು ಬೇಕಾದ್ರೆ ತೊಗೊಳ್ರಿ, ಇಲ್ಲಾಂದ್ರೆ ನಿಮ್ದು ಏನು ಡಿಸಿಷನ್ ಐತಿ ಹಂಗೆ ಬದ್ಧವಾಗಿರ್ರಿ. ಓಕೆ ರೀ, ಇದನ್ನು ಹೇಳಕ್ಕೆ ಬಂದೀನಿ ನಾನು. ಸೊ ಮತ್ತು ವಿಡಿಯೋ ಏನರ ಬೇರೆ ಬತ್ತಂತಂದ್ರೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡಿ ಹೇಳ್ತೇನೆ. ಸೊ ಅದಕ್ಕೆ ನೀವು ಇದ್ರ ವಿಚಾರ ಮಾಡ್ಕೊಂಡು ನಿಮ್ಗೆ ಬೇಕಾದ್ರೆ ತೊಗೋರಿ, ಇಲ್ಲಾಂದ್ರೆ ಬಿಡ್ರಿ. ಓಕೆ ರೀ, ಖರೆ ಚಲೋ ಐತ್ರಿ, ಹಂಗೇನು ಪ್ರಾಬ್ಲಮೆಟಿಕ ಜಾಸ್ತಿ ಬಡ್ಡಿ ಗಿಡ್ಡಿ ಹಂಗೇನಿಲ್ಲ. ಸೊ ಮುಂದಿನ ವಿಡಿಯೋ ತೊಗೊಂಬರ್ತೇನೆ ರೀ, ಅಲ್ಲಿ ಮಟ ಬಾಯ್ ರೀ, ಟೇಕ್ ಕೇರ್.